ಎಲ್ಲರಿಗೂ ನಮಸ್ಕಾರ. ಹಂಪಾಪಟ್ಟಣ ಗ್ರಾಮದ ಚಂದ್ರಮೌಳೇಶ್ವರ ಪ್ರೌಢಶಾಲೆಯ ನಿಜವಾಗ್ಲೂ ಒಂದು ದೊಡ್ಡ ಶ್ಲಾಘನೆ ಅಂತ ಹೇಳ್ಬೋದು, ಒಂದು ದೊಡ್ಡ ಅಭಿವೃದ್ಧಿ ಅಂತ ಹೇಳ್ಬೋದು. ಯಾಕಂದರೆ ಪ್ರಪ್ರಥಮ ಬಾರಿಗೆ ನಾನು ನೋಡಿದ ಮಟ್ಟಿಗೆ ಫಸ್ಟ್ ಟೈಮ್ ಒಂದೇ ಹುಡುಗ ಫೇಲ್ ಆಗಿರೋದು, ಅದು ಒಂದೇ ಸಬ್ಜೆಕ್ಟ್ ಕನ್ನಡ, ಒಂದೇ ಸಬ್ಜೆಕ್ಟ್ ಕನ್ನಡ. ಅದರಲ್ಲಿ ನಮ್ಮ ಊರಲ್ಲಿ, ಅದು ನಮ್ಮ ಗ್ರಾಮದಲ್ಲಿ ಚಂದ್ರಮೌಳೇಶ್ವರ ಪ್ರೌಢಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ಉಗ್ಯಾರ್ ಆಕಾಶ್ ಗುಳದಳ ಗ್ರಾಮದವರು. ತುಂಬ ಖುಷಿ ವಿಚಾರ. ಯಾಕಂತ ಕೇಳು, ಗುಳದಳ ಗ್ರಾಮದಿಂದ ಬಂದು ಹಂಪಾಪಟ್ಟಣದಲ್ಲಿ ಪ್ರತಿದಿನ ಸೈಕಲ್ನಿಂದ ಬಂದು ಪ್ರಥಮ ಸ್ಥಾನ ಪಡೆದ ನಮ್ಮೂರಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೊದಲನೇದಾಗಿ. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಸ್ಥಾನ ಪಡೆದಿರ್ತಕ್ಕಂಥ ನಮ್ಮ ಶಾಸು ಮತ್ತು ಅವರ ಶಾಸು ಮತ್ತು ಮಾಬುಲ್ ಸಾಬ್ ಅಣ್ಣನವರು, ನಮ್ಮ ಗ್ರಾಮದವರು, ಅವರ ಮಗಳಾಗಿರ್ತಕ್ಕಂಥ ಸಾನಿಯಾ ಅವರು ಕೂಡ ಪ್ರಥಮ ಸ್ಥಾನ ಪಡೆದು ತುಂಬ ನಿಜವಾಗ್ಲೂ ಒಂದು ಅತ್ಯುತ್ತಮ ಅವರು ಒಂದು ವಿದ್ಯೆ ಇದರಲ್ಲಿ ಅವ್ರದ್ದೇ ಒಂದು ಚಾಪವನ್ನು ಮುಟ್ಟಿಸಿದ್ದಾರೆ. ಅವ್ರಿಗೆ ಕೂಡ ನಮ್ಮೂರಿನ ಪರವಾಗಿ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರು ಕಂಡಂಥ ಕನಸು ನನ್ನ ಸಾಗಲಿ, ಅವ್ರ ಮುಂದೆ ಕೂಡ ದೊಡ್ಡ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿ. ಆಕಾಶ್ ಅವರು ಕೂಡ ಹಾಗೇನೆ ನಮ್ಮ ಊರಿನ ಗ್ರಾಮದವರಾಗಿರ್ತಕ್ಕಂಥ ಬುಳ್ಳಂಗೌಡ ಅವ್ರ ಮಗ ಆಗಿರ್ತಕ್ಕಂಥ ಕೊಟ್ರೇಶ್ ಅವರು ಕೂಡ 3ನೇ ಸ್ಥಾನ ತಗೊಂಡಿದ್ದಾರೆ. ಅವರು ಕೂಡ ಹಂಪಾಪಟ್ಟಣ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದ್ರೆ, ನಾವು ಮಾಡುವ ಕಾರ್ಯಕ್ರಮ ನಾವು ಸಣ್ಣದಾಗಿ ಮಾಡಿರ್ಬೋದು, ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಲಿ ಅಂತಂದೇಳಿ ಕಾರ್ಯಕ್ರಮ ಮಾಡ್ತೀವಿ. ಯಾಕಂದ್ರೆ ನಾವು ಆಗಲೇ ಹೇಳಿದ್ರು ಅಣ್ಣರು, ನಮ್ಗೆ ವಿಷಯ ಗೊತ್ತಿಲ್ಲ, 6ನೇ ಸ್ಥಾನ ಅಂತ ಹೇಳಿದ್ರೆ ನಿಜವಾಗ್ಲೂ ಎಲೆ ಮರೆ ಕಾಯ್ದಂಗ ಅಣ್ಣರು ಮಾಡಿದ್ರು. ತುಂಬ ಖುಷಿ ವಿಚಾರ. ನಿಜವಾಗ್ಲೂ ಹೇಳ್ತೀವಿ, ನಮಗೆ ವಿಷಯ ತಿಳಿದಿಲ್ಲ ಅಣ್ಣ, ನೆಕ್ಸ್ಟ್ ಮಾಡ್ತೀವಿ, ಕ್ಷಮೆ ಇರಲಿ. ನಿಜವಾಗ್ಲೂ ಈ ಒಂದು ವಿದ್ಯಾರ್ಥಿಗಳು ಏನಿದಾರಲ್ಲ, ನಿಜವಾಗ್ಲೂ ಒಂದು ಅವ್ರದ್ದೇ ಆದ ಒಂದು ಚಾಪ ಮುಟ್ಟಿಸಿದ್ದಾರೆ. ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ಒಳ್ಳೆ ಕಾಲೇಜ್ ಸೇರಿ ಒಳ್ಳೆ ಒಂದು ವಿದ್ಯಾಸಂಸ್ಥೆ ಒಳ್ಳೆ ಹೆಸರನ್ನು ಮಾಡಿ ಒಳ್ಳೆ ಪೊಸಿಷನಲ್ಲಿ ಬರಲಿ. ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DC ಆಗಿರ್ಬೋದು, ಅವ್ರು ಕಂಡಂಥ ಕನಸು ನನಗೆ ಅವ್ರ ತಂದೆ ತಾಯಿಗೆ ಒಂದು ಕೀರ್ತಿ ತರಲಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನಂದ್ರೆ ಒಂದು ಸಮಯ ಏನಂದ್ರೆ, ಬೆಳೀತಾ ಮಕ್ಕಳಿಗೆ ಗೊತ್ತಾ, 10 ವರ್ಷಕ್ಕೆ ಅವರು ಒಂದು ಇದಕ್ಕೆ ಬರ್ತಾರೆ, 20 ವರ್ಷಕ್ಕೆ ಜೀವನ ಸೂಪರ್ ಆಗಿಬಿಡ್ತೈತಿ, 30 ವರ್ಷಕ್ಕೆ ಲೈಫ್ ಲೀಡ್ ಮಾಡೋದು, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮರು. ಅಂಥ ಜೀವನದಲ್ಲಿ ಇರೋ ಟೈಮಲ್ಲಿ ಜೀವನವನ್ನು ಕಟ್ಕೊಂಡು ಅವರು ಕೂಡ ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ಒಂದು ನಮ್ಮ ಗ್ರಾಮಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಕೊಡುಗೆಗಳು ಅಂತ ಕೊಡ್ಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಹಿರಿಯರು ಏನು ಬಂದಿದ್ದಾರೆ, SMC ಸದಸ್ಯರು, ಅಧ್ಯಕ್ಷರು, ಊರಿನ ಹಿರಿಯರು ಎಲ್ಲರೂ ಭಾಗಿಯಾಗಿದ್ದಾರೆ. ಅವ್ರನ್ನ ತಪ್ಪು ತಿಳ್ಕೊಬೇಡಿ, ನಿಜವಾಗ್ಲೂ ಬಂದಿರೋ ತುಂಬ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. 2 ಮಾತು ಮುಗಿಸ್ತಾ ಇದ್ದೀವಿ.